ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕುರುಬರಹಳ್ಳಿಯ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಸಮೀಪದಲ್ಲಿರುವ ಬಿಬಿಎಂಪಿ ಮಾಜಿ ಸದಸ್ಯರು ಹಾಗೂ ಉತ್ತರ ಜಿಲ್ಲಾ ಬಿಜೆಪಿ ಮಾಜಿ ಉಪಾಧ್ಯಕ್ಷರಾದ ಎನ್. ಜಯರಾಮ್ ಅವರ ಬಿಜೆಪಿ ಕಚೇರಿಯಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಲ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಗೌಡ ಅವರ 35ನೇ ವರ್ಷದ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದ ಶಾಸಕರಾದ ಕೆ. ಗೋಪಾಲಯ್ಯ ಅವರು ಭಾಗವಹಿಸಿ ಭೀಮಗೌಡ ಅವರಿಗೆ ಶಾಲು ಹೊದಿಸಿ ಫಲಪುಷ್ಪ ನೀಡಿ ಸಿಹಿ ತಿನಿಸಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು. ಇದಕ್ಕೂ ಮುನ್ನ ಭೀಮಗೌಡ ಅವರು ಬಾಲಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ವಿವಿಧ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಅನ್ನದಾನ ಸೇವೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ರಘು, ನಾಗರಾಜ್, ಶಿವರಾಮ್, ಕಿರಣ್ ಕುಮಾರ್, ಶಿವಾನಂದಮೂರ್ತಿ ಹಾಗೂ ಹಲವಾರು ಹಿರಿಯ ನಾಯಕರು, ಕಾರ್ಯಕರ್ತರು, ಮಹಿಳಾ ಮತ್ತು ಯುವ ಮುಖಂಡರು ಉಪಸ್ಥಿತರಿದ್ದು ಭೀಮಗೌಡ ಅವರಿಗೆ ಶುಭಾಶಯಗಳನ್ನು ಸಲ್ಲಿಸಿದರು. ಸಮಾಜಮುಖಿ ಸೇವೆ ಹಾಗೂ ಕಾರ್ಯಕರ್ತರ ಆತ್ಮೀಯ ಉಪಸ್ಥಿತಿಯೊಂದಿಗೆ ಭೀಮಗೌಡ ಅವರ 35ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ವಿಧಾನಸಭಾ ಕ್ಷೇತ್ರದ ರೈತ ಮೋರ್ಚಾದ ಮಂಡಳದ ಉಪಾಧ್ಯಕ್ಷರಾದ ನಮ್ಮ ಆತ್ಮೀಯರು ಹಾಗೂ ಸ್ನೇಹಿತರಾದ ಭೀಮಗೌಡರು ಭೀಮಪ್ಪರವರ ಹುಟ್ಟುಹಬ್ಬವನ್ನ ಜಯರಾಮಣ್ಣನವರ ಒಂದು ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಈಗ ತಾನೇ ತಾಯಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನವನ್ನ ಪಡೆದು ಆಶೀರ್ವಾದವನ್ನ ಪಡೆದು ಭೀಮಣ್ಣವರು 33 ದಾಟಿದ್ದಾರೆ. ಬಹುಶಃ ಇನ್ನೂ 100 ದಾಟ್ಲಿ ಅಂತ ಆಶಿಸ್ತೇನೆ. ಹಾಗೂ ನಮ್ಮ ಪಕ್ಷದ ಜೊತೆ ಗೋಪಾಲಣ್ಣನವರ ನೇತೃತ್ವದಲ್ಲಿ ಜಯರಾಮಣ್ಣನವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಭೀಮಣ್ಣವರು ಭಾಗಿಯಾಗಿದ್ದಾರೆ. ಅವರ ಜನಪರ ಕಾಳಜಿ ಮುಂದಿನ ದಿನಗಳು ಒಳ್ಳೇದಾಗ್ಲಿ. ಮುಂದಿನ ದಿನಗಳು ಸಹ ಅವರಿಗೆ ಎಲ್ಲಾ ರೀತಿಯ ದೇವರು ಆಯಸ್ಸು, ಆರೋಗ್ಯ, ಐಶ್ವರ್ಯವನ್ನ ಕೊಟ್ಟು ಅಧಿಕಾರವನ್ನು ಕಾಪಾಡಲಿ ಅಂತ ಕೇಳ್ಕೊಂತೀವಿ. ಮಹಾಲಕ್ಷ್ಮಿ ಲೇಔಟ್ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಭೀಮಣ್ಣನವರ ಇವತ್ತು ಜನ್ಮದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವರ ಜನ್ಮದಿನ ಪ್ರಯುಕ್ತ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಂಡು ಒಂದು 4-5 ಆಶ್ರಮಕ್ಕೆ ಹೋಗ್ಬಿಟ್ಟು ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಇವತ್ತು ನಮ್ಮ ಭೀಮಣ್ಣವರು, ನಮ್ಮ ಗೋಪಣ್ಣನ ನೇತೃತ್ವದಲ್ಲಿ ಜಯರಾಮಣ್ಣ ಹಾಗೂ ನಮ್ಮೆಲ್ಲ ಮಂಡಲ ಪದಾಧಿಕಾರಿಗಳ ಜೊತೆ ಯಥೇಚ್ಛವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷಕ್ಕಾಗಿ ಮುಂಚೂಣಿಯಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಒಳ್ಳೆಯ ಸ್ಥಾನ ಸಿಕ್ಕಲಿ,
ಆಮೇಲೆ ಇಲ್ಲಿ ಈ ಭಾಗದಲ್ಲಿ ಜನಪ್ರಿಯ ನಾಯಕರಾಗಲಿ ಅಂತ ಆಶಿಸ್ತಾ ಇವರ ಜನ್ಮ ದಿನಾಂಕದ ಪ್ರಯುಕ್ತ ಶುಭ ಕೋರ್ತಾ ಇದ್ದೀನಿ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಬಹಳ ಸಿಂಪಲ್ ಆಗಿ ಕೇಕ್ ಕಟ್ ಮಾಡೋದು ಬೇಡ ಅಂತ ಅನ್ಕೊಂಡಿದ್ವಿ. ಎಲ್ಲ ಒಂದು 10-12 ಆಶ್ರಮಗಳಿಗೆ ಹೋಗಿ ಎಲ್ಲದಕ್ಕೂ ಅನ್ನದಾನ ಏರ್ಪಡಿಸಿದ್ವಿ. ಮತ್ತೆ ಹಣ್ಣುಗಳನ್ನ ಕೊಡಬೇಕು ಅಂತ ಏರ್ಪಡಿಸಿದ್ವಿ. ಈಗ ತಾನೇ ಪೂಜೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪೂಜೆ ಮುಗಿಸಿ ಇನ್ನು ಎಲ್ಲದ ಕಡೆನೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಏನೇನು ಆಶ್ರಮಗಳಿದೆ ಎಲ್ಲ ಆಶ್ರಮಕ್ಕೆ ಹೋಗಿ ಅನ್ನದಾನ ನಮ್ಮ ಕೈಯಿಂದ ಏನಾಗುತ್ತೋ ಅಳಿಲು ಸೇವೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಈ ಭಾಗದ ಮುಖಂಡರು ಜನಪ್ರತಿನಿಧಿಗಳ ಸಹಕಾರ ಯಾವ ತರ ಇದೆ? ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈಗ SIR ನಡೆಯೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ಇರೋದ್ರಿಂದ ನಾವು ಕೂಡ ಬಿಜಿ ಇದ್ವಿ. ಆದರೆ ಇವತ್ತು ಒಂದಿನ ಎಲ್ಲ ನಾವು ಸೇವೆ ಮಾಡಬೇಕು, ವೃದ್ಧಾಶ್ರಮಗಳಿಗೆಲ್ಲ ಹೋಗ್ಬೇಕು ಅಂತೇಳಿ ಒಂದು ನಿರ್ಧಾರ ತಗೊಂಡು ಎಲ್ಲ ಆಶ್ರಮಕ್ಕೂ ಹೋಗ್ತಾ ಇದ್ದೀವಿ. ಮತ್ತು ಗೋಪಾಲಣ್ಣ ಅವರು ಕೂಡ ಏನು ಅನ್ನದಾನ ಆಗಿರ್ಬೋದು, ಅವರು ಭಾಳ ಇಡೀ 224 ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಗೋಪಾಲಣ್ಣ. ಯಾಕಂದರೆ ಅನ್ನದಾನ ಆಗಿರ್ಬೋದು, ಶಿಕ್ಷಣದಲ್ಲಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಭಾಳ ಒತ್ತು ಕೊಡ್ತಾರೆ. ಅದೇ ಮಾರ್ಗದಲ್ಲಿ ಕೂಡ ನಾವು ನಮ್ಮ ಕೈಯಿಂದ ಏನು ಅಳಿಲು ಸೇವೆ ಆಗುತ್ತೆ ಅದನ್ನ ಮಾಡಿಕೊಂಡು ಮುಂದೆ ಹೋಗ್ತೀವಿ. ಎಲ್ಲ ನನ್ನ ಶುಭ ಕೋರಿದ ಆತ್ಮೀಯರಾಗಿರ್ಬೋದು ಮತ್ತು ರಾಜಕೀಯ ಗುರುಗಳು ಎಲ್ರಿಗೂ ಒಂದು ವಿಶೇಷವಾಗಿ ಎಲ್ಲರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಬಯಸ್ತೇನೆ.